ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜ್ಯ ರಾಜಕೀಯದಲ್ಲಿ ಯಾರೂ ಊಹಿಸದ ಬೆಳವಣಿಗೆ ಆಗ್ತಾ ಇದೆ. ಬಿಜೆಪಿಯಲ್ಲಿ ಬಣ ಬಡಿದಾಟ, ಜೆಡಿಎಸ್ನಲ್ಲಿ ಸ್ವಪಕ್ಷೀಯರೇ ಕೈಕೊಟ್ಟು ಹೋಗ್ತಾ ಇದ್ದಾರೆ. ಇತ್ತ ಕಾಂಗ್ರೆಸ್ನಲ್ಲಿ ಪಟ್ಟದ ಕುಸ್ತಿ. ಹೀಗೆ ಒಂದಲ್ಲ ಒಂದು ವಿಷಯ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾನೇ ಇದೆ. ಈ ಎಲ್ಲ ಬೆಳವಣಿಗೆ ಮಧ್ಯೆ ಈಗೊಂದು ದೊಡ್ಡ ಬೆಳವಣಿಗೆ ಆಗಿದೆ. ಸಿಎಂ ಡಿಕೆಶಿ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡ 10 ಶಾಸಕರು ಸಭೆ ನಡೆಸಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಒಂದ್ ಕಡೆ ಸೇರ್ಕೊಂಡು ಮಹತ್ವದ ಚರ್ಚೆ ನಡೆಸಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಇಷ್ಟು ದಿನ ಡಿಕೆಶಿ ಸಿಎಂ ಆಗಬೇಕು ಅಂತ ಹೋದಲ್ಲಿ ಬಂದಲ್ಲಿ ಹೇಳ್ಕೊಂಡು ಓಡಾಡ್ತಾ ಇದ್ದವರು ಈಗ ಒಮ್ಮೆಗೆ ಒಟ್ಟಾಗಿದ್ದಾರೆ. ಒಂದೇ ಕಡೆ ಸೇರ್ಕೊಂಡು ಮಹತ್ವದ ಚರ್ಚೆ ನಡೆಸಿರೋದು ಎಲ್ಲರ ಕುತೂಹಲಕ್ಕೆ ಕಾರಣ ಆಗಿದೆ. ಡಿಕೆಶಿ ಆಪ್ತರ ಸಭೆ ಹಿಂದಿನ ಅಸಲಿ ಕಾರಣ ಏನು, ಇದರಿಂದ ಏನೆಲ್ಲ ಬೆಳವಣಿಗೆ ಆಗಬಹುದು, ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಡಿಕೆಶಿ ಆಪ್ತ ಬಳಗದಲ್ಲಿ 10ಕ್ಕೂ ಹೆಚ್ಚು ಶಾಸಕರಿದ್ದಾರೆ. ಇವರೆಲ್ಲರೂ ಕೂಡ ಡಿಕೆಶಿ ಸಿಎಂ ಆದ ದಿನದಿಂದಲೂ ಜೊತೆಗೆ ನಿಂತವರು. 2023ರಲ್ಲಿ ಅಧಿಕಾರ ಹಂಚಿಕೆಯಾದ ದಿನದಿಂದಲೂ ಡಿಕೆಶಿ ಪರವೇ ಬ್ಯಾಟಿಂಗ್ ಮಾಡ್ತಾ ಬಂದವರು. ಒಂದ್ ಕಡೆ ಸಿದ್ದರಾಮಯ್ಯ ಆಪ್ತರು, ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಅಂತಿದ್ರೆ, ಡಿಕೆಶಿ ಆಪ್ತರು 2.5 ವರ್ಷದ ಬಳಿಕ ಡಿಕೆಶಿಯೇ ಸಿಎಂ, ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಅಂತ ಪದೇ ಪದೇ ನೆನಪು ಮಾಡ್ತಾ ಇದ್ರು. ಕಾಂಗ್ರೆಸ್ ನಾಯಕರು ಅದೆಷ್ಟೇ ಎಚ್ಚರಿಕೆ ನೀಡಿದ್ರು ಡಿಕೆಶಿ ಮೇಲಿನ ಅಭಿಮಾನ ಮರೆತಿರ್ಲಿಲ್ಲ. ತಮ್ಮ ನಾಯಕ ಸಿಎಂ ಆಗಲೇಬೇಕು ಅಂತ ಗಟ್ಟಿ ಧ್ವನಿಯಲ್ಲಿ ನಿಂತಿದ್ರು. ಅದರಂತೆ ಈಗ ಡಿಕೆಶಿ ಸಿಎಂ ಆಗಿದ್ದಾರೆ. ಸ್ವಲ್ಪ ಲೇಟ್ ಆದ್ರೂ ಸಿಎಂ ಪಟ್ಟ ಅನ್ನೋದು ಹುಡುಕಿಕೊಂಡು ಬಂದಿದೆ. ಹೀಗಾಗಿ ಈಗ ಇದೆ ಡಿಕೆಶಿ ಆಪ್ತರು ತಮ್ಮ ಕನಸಿನ ರೆಕ್ಕೆಗಳನ್ನ ಬಡಿಯೋದಕ್ಕೆ ಶುರು ಮಾಡಿದಂತೆ ಕಾಣ್ತಾ ಇದೆ. ಅಧಿಕಾರದ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಅದರಲ್ಲೂ ರಾಜಕೀಯಕ್ಕೆ ಬರೋರ ಬಗ್ಗೆ ಹೇಳೋದೇ ಬೇಡ ಬಿಡಿ. ರಾಜಕೀಯದಲ್ಲಿ ಯಾರೂ ಸನ್ಯಾಸಿಗಳಲ್ಲ, ಅಧಿಕಾರಕ್ಕಾಗಿ ರಾಜಕೀಯ ಪ್ರವೇಶ ಮಾಡೋದು. ಹೀಗಾಗಿಯೇ ಡಿಕೆಶಿ ಆಪ್ತರು ಈಗ ಒಂದ್ ಕಡೆ ಸೇರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇನ್ನಿರೋದು ಜಸ್ಟ್ 2 ವರ್ಷ ಮಾತ್ರ. ಈ 2 ವರ್ಷದಲ್ಲಿ ಮಂತ್ರಿ ಕಾರು ಏರ್ಲೇಬೇಕು ಅಂತ ಪ್ಲಾನ್ ಮಾಡಿದಂತೆ ಕಾಣ್ತಾ ಇದೆ. ಇದೇ ನಿಟ್ಟಿನಲ್ಲಿ ಎಲ್ಲರೂ ಒಂದೆಡೆ ಸೇರಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಆತ್ಮೀಯರೇ, ಡಿಕೆಶಿ ಬಳಗದಲ್ಲಿ ಗುರುತಿಸಿಕೊಂಡವರಲ್ಲಿ ಶಾಸಕ ಬಾಲಕೃಷ್ಣ, ಇಕ್ಬಾಲ್ ಹುಸೇನ್, ಬಸವರಾಜು ಶಿವಗಂಗಾ ಸೇರಿದಂತೆ ಹಲವು ನಾಯಕರಿದ್ದಾರೆ. ಇದರಲ್ಲಿ ಬಹುತೇಕರು ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಹೀಗಾಗಿ ಈಗ ಒಮ್ಮೆಗೆ ಒಟ್ಟಿಗೆ ಸೇರಿರೋದು. ಈ ಕ್ಷಣದವರೆಗೂ ಯಾರೊಬ್ಬರೂ ನನಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನೋ ಆತ್ಮವಿಶ್ವಾಸ ವ್ಯಕ್ತಪಡಿಸಿಲ್ಲ. ಸಿಎಂ ಆಪ್ತ ಬಳಗದಲ್ಲಿ ಇದ್ರೂ ಕೂಡ ಯಾವುದೇ ಗುಟ್ಟು ಬಿಟ್ಕೊಟ್ಟಿಲ್ಲ. ಯಾಕಂದ್ರೆ ಈ ಬಾರಿಯ ಸಂಪುಟ ವಿಸ್ತರಣೆ ದಿಲ್ಲಿ ನಾಯಕರ ನಿರ್ಧಾರದಂತೆ ಆಗಲಿದೆ. ಸಂಪುಟ ವಿಸ್ತರಣೆಯ ಜವಾಬ್ದಾರಿಯನ್ನ ನಮಗೆ ಬಿಟ್ಟು ಬಿಡಿ, ಆಡಳಿತವನ್ನ ನೀವು ನಡೆಸಿ ಅಂತ ರಾಹುಲ್ ಗಾಂಧಿಯೇ ಹೇಳಿ ಕಳಿಸಿದ್ದಾರಂತೆ. ಹೀಗಾಗಿ ಈ ಬಾರಿ ಡಿಕೆಶಿ ಟೀಮ್ಗೆ ಯಾರೆಲ್ಲ ಸೇರ್ತಾರೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಇದರ ಜೊತೆಗೆ ಸಿಎಂ ಡಿಕೆಶಿ ಒಂದು ಪಟ್ಟಿ ರೆಡಿ ಮಾಡಿಕೊಂಡಿದ್ರೆ, ಸಿದ್ದರಾಮಯ್ಯ ಕೂಡ ಇನ್ನೊಂದು ಪಟ್ಟಿ ರೆಡಿ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿರೋ ಬಿಕೆ ಹರಿಪ್ರಸಾದ್ ಕೂಡ ಪಕ್ಷದ ನಿಷ್ಠಾವಂತರ ಒಂದು ಲಿಸ್ಟ್ ರೆಡಿ ಮಾಡಿದ್ದಾರೆ. ಹೀಗಾಗಿ ಎಲ್ಲ ಲಿಸ್ಟ್ ಅನ್ನ ಅಳೆದು ತೂಗಿ ರೆಡಿ ಮಾಡಬೇಕಿರೋ ಜವಾಬ್ದಾರಿ ಹೈಕಮಾಂಡ್ ಮೇಲಿದೆ. ಇದೇ ಕಾರಣಕ್ಕೆ ಸಂಪುಟ ವಿಸ್ತರಣೆ ತುಂಬಾ ಕುತೂಹಲ ಮೂಡಿಸಿದೆ. ಸದ್ಯಕ್ಕೆ ಹರಿದಾಡ್ತಾ ಇರೋ ಸುದ್ದಿಗಳ ಪ್ರಕಾರ ಈ ಬಾರಿ ಸಿದ್ದರಾಮಯ್ಯ ಸೂಚಿಸಿದವರಿಗೆ ಹೆಚ್ಚಿನ ಮಣೆ ಹಾಕಲಾಗುತ್ತೆ ಅನ್ನೋ ಮಾತಿದೆ. ಯಾಕಂದ್ರೆ ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯ ಸಿಎಂ ಸ್ಥಾನ ಬಿಟ್ಕೊಟ್ಟಿದ್ದಾರೆ. ಅಲ್ಲದೆ ತಾವು ಪಕ್ಷದ ನಿಷ್ಠಾವಂತ ನಾಯಕ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಹೀಗಾಗಿ ಸಿದ್ದು ಸೂಚಿಸಿದ ಬಹುತೇಕರಿಗೆ ಈ ಬಾರಿ ಅಧಿಕಾರ ಸಿಗೋದು ಕಾಯಂ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿಯೇ ಡಿಕೆಶಿ ಆಪ್ತರು ಈಗ ಒಂದ್ ಕಡೆ ಸಭೆ ಸೇರಿರೋದು. ಅದೇನೋ ಹೇಳ್ತಾರಲ್ಲ, ಎಣ್ಣೆ ಬಂದಾಗ ಕಣ್ಮುಚ್ಚಿ ಕೊಳುತ್ರು ಅಂತ, ಹಾಗೆ ಆಗಬಾರದು ಅಂತಾನೆ ಡಿಕೆಶಿ ಆಪ್ತರು ಅಖಾಡಕ್ಕೆ ಇಳಿದಿರೋದು. ಇನ್ನೊಂದು ವಾರದೊಳಗೆ ಸಚಿವ ಸಂಪುಟ ವಿಸ್ತರಣೆ ಆಗಲಿದೆ. ಹೀಗಾಗಿ ಈಗಲೇ ತಮ್ಮಲ್ಲಿ ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬರೋ ಕೆಲಸ ಮಾಡಿದ್ದಾರೆ. ಯಾರಿಗೆಲ್ಲ ಮಂತ್ರಿಗಿರಿ ಸಿಗಬಹುದು, ಎಲ್ಲರ ಅಭಿಪ್ರಾಯ ಏನು, ಸಿಎಂ ಮುಂದೆ ಯಾವೆಲ್ಲ ಬೇಡಿಕೆ ಇಡಬಹುದು ಅನ್ನೋದರ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆತ್ಮೀಯರೇ, ಈ ಬಾರಿ ಸಂಪುಟ ವಿಸ್ತರಣೆ ಆಗ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟ ಆಗೋದಂತೂ ಗ್ಯಾರಂಟಿ. ಡಿಕೆಶಿ ಟೀಮ್ಗೆ ಹೊಸಬರನ್ನ ಹಾಕಬೇಕು ಅನ್ನೋದು ದಿಲ್ಲಿ ನಾಯಕರ ಕನಸು. ಆದ್ರೆ ಕಾಂಗ್ರೆಸ್ನ ಹಿರಿಯ ನಾಯಕರು ಈಗಾಗಲೇ ಸೆಟೆದು ನಿಂತಿದ್ದಾರೆ. ಮೊದಲ ಪಟ್ಟಿಯಲ್ಲೇ ನಮಗೆ ಮನ್ನಣೆ ನೀಡಿಲ್ಲ ಅಂತ ಹಲವರು ಗರಂ ಆಗಿದ್ದಾರೆ. ಈಗ 2ನೇ ಪಟ್ಟಿಯಲ್ಲೂ ಮಂತ್ರಿ ಸ್ಥಾನ ಕೈ ತಪ್ಪಿದ್ರೆ ಬಂಡಾಯ ಏಳೋದು ಗ್ಯಾರಂಟಿ.
ಯಾಕಂದ್ರೆ ಈ ಬಾರಿ ಕುರ್ಚಿ ಕೈ ತಪ್ಪಿದ್ರೆ ಮತ್ತೆ ಸಿಗಲ್ಲ ಅನ್ನೋದು ಖಾಯಂ. ಇದು ಕಾಂಗ್ರೆಸ್ನಲ್ಲಿರೋ ಪ್ರತಿಯೊಬ್ಬ ಶಾಸಕರಿಗೂ ಗೊತ್ತಿದೆ. ಹೀಗಾಗಿ ರಾಜಕೀಯ ದಾಳ ಉರುಳಿಸೋದಕ್ಕೆ ಶುರು ಮಾಡಿದ್ದಾರೆ. ನೋಡೋಣ ಈ ಬಾರಿಯ ಸಚಿವ ಸಂಪುಟ ವಿಸ್ತರಣೆ ವೇಳೆ ಸಿದ್ದು ಕೈ ಮೇಲಾಗುತ್ತಾ ಅಥವಾ ಡಿಕೆಶಿ ಕೈ ಮೇಲಾಗುತ್ತಾ ಅಂತ. ಇದ್ರಲ್ಲೇ ಗೊತ್ತಾಗಿ ಹೋಗುತ್ತೆ ಸರ್ಕಾರದಲ್ಲಿ ಯಾರ ಹಿಡಿತ ಜಾಸ್ತಿ ಇದೆ ಅನ್ನೋದು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.